ನಾಗದೇವತೆ. ನನ್ ಸೊಸೆ ಮಹಾದೇವಿ ಮಗಳು ಪುಣ್ಯ ನಿನ್ ಸಹಾಯ ಕೇಳ್ಕೊಂಡ್ ಬಂದಿದ್ದಾಳೆ. ಅವಳ ಮನ್ಸಿನ ಭಾರನ ಕಡಿಮೆ ಮಾಡಮ್ಮ. ಅಮ್ಮ ಪುಣ್ಯ, ನಿನ್ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ನಾಗಮ್ಮಗೆ ನಿನ್ ಮಗುನ ಕಣ್ಣಿಗೆ ರೆಪ್ಪೆ ತರ ಕಾಪಾಡಿ ಅಮ್ಮನ್ ತರ ಇರು ಅಂತ ಬೇಡ್ಕೊಮ್ಮ. ಅಮ್ಮನ ಪ್ರೀತಿನ ಪಡ್ಕೊಳಕ್ಕಾಗದೇ ಇರೋ ನಾನು ಅಮ್ಮ ನನ್ನ ಹೊಟ್ಟೆಲ್ ಹುಟ್ಟಿದ್ದಾಳೆ ಅಂತ ಆ ಚೌಡಮ್ಮ ತಾಯಿ ಹೇಳ್ತಿದ್ದ ಹಾಗೆ ಖುಷಿ ಪಟ್ಟಿದ್ದೆ. ಅಂಥದ್ರಲ್ಲಿ ಭೂಮಿಗೆ ಬರ್ತಿದ್ದ ಹಾಗೇನೆ ಮಗು ಪ್ರಾಣ ತೆಗಿಬೇಕು ಅಂತ ದುಷ್ಟ ಶಕ್ತಿಗಳು ಪ್ರಯತ್ನಿಸ್ತಾ ಇದ್ದಾರೆ. ಆ 8 ತಿಂಗಳುಗಳು ಕಳೆದು ಹೋದ್ರೆ ನನ್ನ ಮಗು ನನಗೆ ಸಿಗತ್ತೆ ಅಂತ ಚೌಡಮ್ಮ ತಾಯಿ ಹೇಳಿದ್ಲು. ಇನ್ನೊಂದು 2 ದಿನಗಳು ನೀನೇ ನನ್ನ ಮಗುನ ಕಾಪಾಡ್ಬೇಕಮ್ಮ. ಆ ಮಾಯಾ ಮೃತ್ಯುವಾಗಿ ಯಾವ ರೂಪದಲ್ಲಿ ಬರ್ತಾಳೋ ಹೇಳಕ್ಕಾಗಲ್ಲ. ಪುಣ್ಯ, ಹೇಳಿದ ಹಾಗೆ ಮಾಡು. ನಿನ್ನ ಮಗುನ ಕಾಪಾಡೋ ಜವಾಬ್ದಾರಿ ನಂದು. ನನ್ನ ಶಕ್ತಿ ಇರೋವರೆಗೂ ನಿನ್ನ ಮಗುನ ನನ್ನ ಮಗು ಅಂತ ಕಾಪಾಡ್ತೀನಿ. ಆ ಮಹಾತಾಯಿ ಮಹಾದೇವಿಯನ್ನ ಮತ್ತೆ ಭೂಮಿಗೆ ಆ ಭಗವಂತ ಕಳಿಸಿದಾನೆ. ನಮ್ಮ ಈ ಮಗು ಮೇಲೆ ಪುಣ್ಯ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನಾವು ಒಂದ್ಸಲನು ಎದೆಗೆ ತಪ್ಕೊಂಡು ಮಗುನ ಮುದ್ದಾಡ್ದೇನೆ ಭಯದಲ್ಲಿ ನಿಮ್ಮ ಹತ್ರ ಕರ್ಕೊಂಡ್ಬಂದಿದ್ದೀವಿ. ಅಂದ್ರೆ ಯಾವುದೋ ಒಳ್ಳೆ ಕಾರ್ಯಕ್ಕೆ ಇದಾಗ್ತಿದೆ ಅಂತ ಅರ್ಥ. ನೀವು ನಿಶ್ಚಿಂತೆಯಾಗಿ ಹೋಗ್ಬನ್ನಿ. ಆ ದೇವತೆ ತನ್ನ ಮಗು ತರ ನೋಡ್ಕೋತಾಳೆ ಅಂದ್ರೆ ನಮಗ್ ಭಯ ಯಾಕಮ್ಮ? ನಿಮ್ಮಮ್ಮನ ಜವಾಬ್ದಾರಿನ ಈ ಅಮ್ಮನಿಗೆ ಕೊಡಮ್ಮ. ಅಮ್ಮ, ನನ್ನನ್ನು ಕ್ಷಮಿಸು. ನಿನ್ನ ಬದುಕಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ದಾರಿನೇ ಇಲ್ಲ. ನೀನು ತುಂಬಾ ಇಷ್ಟಪಡುವಂತ ನಾಗದೇವತೆ ನಿನಗೆ ರಕ್ಷಣೆಯಾಗಿರ್ತಾಳೆ. 2 ದಿನದಲ್ಲಿ ಗಂಡಾಂತರ ಕಳಿಯತ್ತೆ. ಪರ್ಣಿಕನ್ ಮದ್ವೆ ಆಗ್ತಿದ್ದ ಹಾಗೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಅಮ್ಮನ ಮಡ್ಲಿಗೆ ಮಗುನ್ ತಲ್ಸಿದೀವಿ. ಮುಂದಿನಿಂದ ಅಮ್ಮನೇ ನೋಡ್ಕೋತಾಳೆ. ನಾವು ಹೋಗಿ ಪರ್ಣಿಕ ಮದ್ವೆ ಕೆಲಸ ನೋಡ್ಕೊಳ್ಳೋಣ ಬನ್ನಿ.
ನನ್ ಮಗಳು ಪರ್ಣಿಕಾನ ಸ್ವಂತ ತಂಗಿ ಅನ್ಕೊಂಡು ಅವಳಿಗೆ ಮದ್ವೆ ಮಾಡ್ಸಮ್ಮ. ನನ್ನ ಮಗಳನ್ನ ಹುಷಾರಾಗಿ ನೋಡ್ಕೋತೀನಿ ಅಂತ ನನಗ್ ಮಾತು ಕೊಡಮ್ಮ. ಅಮ್ಮ, ನಿನಗೆ ಕೊಟ್ಟಿರೋ ಮಾತಿನ ಪ್ರಕಾರ ಪರ್ಣಿಕಾ ಮದ್ವೆ ಮಾಡಿಸ್ತಿದ್ದೀನಮ್ಮ. ನೀನ್ ಕಂಡಿರೋ ಕನ್ಸನ್ನ ನೆರವೇರಿಸ್ತಾ ಇದ್ದೀನಿ. ಪರ್ಣಿಕಾ ತುಂಬಾ ಬದಲಾಗಿದ್ದಾಳಮ್ಮ. ಸ್ವಂತ ಅಕ್ಕನ್ಗಿಂತ ನನ್ನ ತುಂಬಾನೇ ಇಷ್ಟಪಡ್ತಿದ್ದಾಳೆ. ಯಜಮಾನ್ರೆ, ಮುಹೂರ್ತದ ಸಮಯ ಮೀರ್ ಹೋಗ್ತಾ ಇದೆ. ಮದ್ವೆ ಗಂಡನ್ನ ಕರ್ಕೊಂಡ್ ಬನ್ನಿ. ಸರಿ. ಎಷ್ಟು ಮುದ್ದಾಗಿದ್ಯಾ ಗೊತ್ತಾ? ನೋಡ್ತಿದ್ರೆ ನನ್ ದೃಷ್ಟಿನೇ ಆಗತ್ತೆ. ನೀನ್ ಹಸೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ದೃಷ್ಟಿ ತೆಗಿಬೇಕು. ಕೂತ್ಕೊಳ್ಳಪ್ಪ. ಓಂ ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತಾನುಕೂಲ್ಯತಾ ಫಲಸಿದ್ಧಿರಸ್ತು. ಓಂ ಮಹಾಗಣಾಧಿಪತೇ ನಮಃ. ತಾಯಿ ಪ್ರೀತಿಗೂ ಕೂಡ ದೃಷ್ಟಿ ಆಗುತ್ತಾ ಅಕ್ಕ? ನೀನ್ ನನ್ಗೆ ತಾಯಿ ಥರ ಕಾಣಿಸ್ತಿದ್ಯಾ. ಇನ್ನೊಂದು ಜನ್ಮ ಅಂತಿದ್ರೆ ನಿನ್ನ ಮಗಳಾಗಿ ಹುಟ್ಟತೀನಿ. ನನ್ನ ಹೊಟ್ಟೆಲ್ ಹುಟ್ಟಿದ್ರೆ ಬರೀ ಕಷ್ಟಗಳೇ ಪರ್ಣಿಕಾ. ಇನ್ನು ಕಣ್ ಬಿಟ್ಟು ಹಾಲು ಕುಡಿಯೋ ಸಮಯದಲ್ಲೇ ನನ್ನ ಮಗುನ ಬೇರೆ ಕಡೆ ಬಿಡಬೇಕಾಗಿ ಬಂದಿದೆ. ಇವತ್ತು ಒಂದಿನ ಕಳೆದ್ರೆ ಎಲ್ರೂ ಖುಷಿಯಾಗಿರ್ತೀವಕ್ಕ. ಅಷ್ಟಕ್ಕೂ ನಿನಗ್ ಕಷ್ಟ ಅಂತ ಬಂದ್ರೆ ತಾಯಿ ತರ ಕಾವಲಾಗಿರೋ ಆ ನಾಗಮ್ಮ ನಿನ್ ಮಗುಗ್ ತೊಂದರೆ ಆಗುತ್ತೆ ಅಂದ್ರೆ ನೋಡ್ಕೊಂಡು ಸುಮ್ನೆ ಇರ್ತಾಳ ಹೇಳು? ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ. ಯಜಮಾನ್ರೆ, ನೀವೇ ಸೋದ್ರ ಮಾವನಾಗಿ ಹೋಗಿ ಹೆಣ್ಣನ್ ಕರ್ಕೊಂಡ್ ಬನ್ನಿ. ಕ್ಷೀರೋದನ್ವತ್ಪ್ರದೇಶೇ ಶುಚಿಮಣಿವಿಲಸತ್ಸೈಕತೆ ಮೌಕ್ತಿಗಾನಾಂ. ಅಪ್ಪ ಅಮ್ಮನ್ನ ಸಾಯಿಸಿದವ್ರನ್ನ ಸಾಯಿಸೋದಕ್ಕೆ ನನ್ನ ಕೈಲಾಗ್ತಿಲ್ವಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ಎಲ್ರೂ ತುಂಬಾ ಸಂತೋಷವಾಗಿರ್ತಾರೆ. ನನ್ ವೇಷ ತೀರೋದು ಹೇಗೆ? ನನಗ್ ಸಹಾಯ ಮಾಡೋದು ಯಾರು?
ಕಾಂತಿ ತಿರಸ್ಕಾರಿ ನಾಸಾಭರಣಭಾಸುರ ಕದಂಬ ಮಂಜರಿ ಕ್ಲಪ್ತ ಕರ್ಣಪೂರ ಮನೋಹರ ತಾಟಂಕ ಯುಗಲಿ ಭೂತ ತಪನೋಟ ಉಪಮಂಡಲ. ಯಜಮಾನ್ರೆ, ಹೆಣ್ಣಿನ ಸೋದರತ್ತೆ ಮಾವ ಇಬ್ರು ಸೇರಿ ಕಾಲುಂಗ್ರ ಹಾಕಿ. ಓಂ ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತವದನಾಂ ಪದ್ಮಪತ್ರಾಯದಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸದ್ದೇಮ ಪದ್ಮಾಂ ವರಾಂಗೀಂ. ಮಾಯಾ, ನಾನು ಸುಕನ್ಯಾ. ಸುಕನ್ಯಾ, ಯಾರು ನಿನ್ನ ಬಂದಿದ್ದು? ನನ್ ಮನ್ಸಿಗೇನೋ ಕೇಡು ಅನ್ನಿಸ್ತು, ಅದಕ್ಕೆ ನಿನಗೇನೋ ಆಗಿರಬಹುದು ಅಂತ ಬಂದೆ. ಇಲ್ಲಿ ನೋಡಿದ್ರೆ ಹೀಗಾಗಿದೆ. ಹೇಗಾದ್ರೂ ಮಾಡಿ ನನ್ನ ಬಿಡ್ಸು. ಈ ದಿನ ಕಳ್ದು ಹೋದ್ರೆ ಪುಣ್ಯಗೆ ಅನಿರುದ್ಧ್ ಶಾಶ್ವತವಾಗಿ ಹತ್ರ ಆಗ್ತಾನೆ. ಮಹಾದೇವಿ ಪೂರ್ತಿಯಾಗಿ ಕಣ್ಬಿಟ್ಮೇಲೆ ನಮ್ಮ ಆಟ ಏನು ನಡೆಯಲ್ಲ. ಬೇಗ ಬಾಗಿಲು ತೆಗಿ ತೆಗಿ. ಆಯ್ತು. ಬೇಗ. ನಾಗ ಜಾತಿಯಾಗಿರೋ ನಾವು ಈ ಗರುಡ ಬಂಧನ ಮುಟ್ಟಕ್ಕಾಗಲ್ಲ. ಇವಾಗ ಏನ್ ಮಾಡೋದು? ಸುಕನ್ಯಾ, ಏನೋ ಒಂದ್ ಬಾಡು. ಯಜಮಾನ್ರೆ, ಗಂಡಿಗೆ ಕನ್ಯಾದಾನ ಮಾಡಬೇಕು. ಹೆಣ್ಣಿಗೆ ಅಪ್ಪ ಅಮ್ಮ ಇಲ್ದಿರೋದ್ರಿಂದ ಹೆಣ್ಣಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಗಂಡಿಗೆ ಕಾಲ್ ತೊಳೆದು ಕನ್ಯಾದಾನ ಮಾಡಬೇಕು. ಹುಡುಗಿಗೆ ಅಪ್ಪ ಅಮ್ಮ ಎಲ್ಲ ಇನ್ಮೇಲಿಂದ ನಾವಿಬ್ರೆ ಪುರೋಹಿತ್ರೆ. ಶುಭಂ. ಗಂಡಿನ ಕಾಲ್ ತೊಳೆದು ಆ ನೀರನ್ನ ತಲೆಗೆ ಹಾಕೊಳ್ಳಿ. ಓಂ ಕ್ಷೀರೋದನ್ವತ್ಪ್ರದೇಶೇ ಶುಚಿಮಣಿವಿಲಸತ್ಸೈಕತೆ ಮೌಕ್ತಿಗಾನಾಂ ಮಾಲಾಕ್ಲುಪ್ತಾಸನಸ್ಥಸ್ಫಟಿಕಮಣ್ಣಿಭೈರ್ಮೌಕ್ತಿಕೈರ್ಮण्ಡಿತಾಂಗ ಶುಭ್ರೈರಭ್ರೈರದಭ್ರೈರುಪರಿ ವಿರಸ್ತೈರ್ಮುಕ್ತಪೀಯೂಷವತ್ಸೈಃ ಆನಂದೇನ ಪುನೀಯಾನ್ ಅರಿನಲ್ಲಗದಾ ಶಂಖಪಾಣಿರ್ಮುಕುಂದಃ ಭೂಃ ಪಾದೌ ಯಸ್ಯ ನಾಭಿಃ ವಿಯದ ಅಸುರನಿಲಶ್ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವಾಸಃ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೆ ಯಮಬ್ಧಿಃ. ಹೇ ಹುಡುಗ್ರ, ಬಿಂದಿಗೆ ತುಂಬಾ ಭಾರ ಆಗ್ತಿದೆ, ಒಳಗಡೆ ಇಡಬೇಕು.
ಸ್ವಲ್ಪ ಹೋಗಿ ಬಾಗ್ಲು ತೆಗಿತೀರಾ? ಸರಿ ಬರ್ತೀವಿ, ನಮಗೆ ಐಸ್ ಕ್ರೀಮ್ ಕೊಡಿಸ್ತೀರಾ? ಓ ಖಂಡಿತ ಕೊಡಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ಈ ಬಾಗ್ಲು ತೆಗೀರಿ. ಅಮ್ಮ ಈ ಬಾಗ್ಲ ನಾನ್ ತೆಗಿಯಲ್ಲ. ಇದರಲ್ಲಿ ದೆವ್ವ ಐತಿಯಂತೆ, ಅದು ಹೊರಗಡೆ ಬಂದ್ರೆ ನಮ್ಮನ್ನ ತಿನ್ಬಿಡುತ್ತಂತೆ. ಅದೆಲ್ಲ ಸುಳ್ಳು. ಇದ್ರೊಳಗಡೆ ಮದ್ವೆಗೆ ಅಂತ ತಂದಿರೋ ಸ್ವೀಟ್ಸು, ಐಸ್ ಕ್ರೀಮು ತುಂಬಾ ಇದೆ. ಮಕ್ಕಳೆಲ್ಲ ಬಂದ್ ತಿಂತಾರೆ ಅಂತ ಆತರ ಸುಳ್ಳು ಹೇಳಿದ್ದಾರೆ. ನೀವು ಹೇಳ್ತಿರೋದ್ ನಿಜಾನಾ? ಮಕ್ಳಿಗೆ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಸರಿ ಹಾಗಾದ್ರೆ ಆಂಟಿ ಇದಾರಲ್ವಾ, ಯಾಕೆ ಭಯ ಪಡೋದು, ಬಾ ತೆಗಿಯೋಣ. ಬರ್ತಿದ್ದೀನಿ ಪುಣ್ಯ, ಬರ್ತಿದ್ದೀನಿ. ಅಯ್ಯೋ ದೆವ್ವ ಕಣೋ. ಹೋಗು ಮಾಯಾ, ಹೋಗಿ ನಿನ್ ಸೇಡ್ ತೀರಿಸ್ಕೋ. ಯಾರನ್ನು ಸುಮ್ಮನೆ ಬಿಡ್ಬೇಡ. ಬಿಡೋದಿಲ್ಲ. ಇವತ್ತಿಗೆ ನನ್ನ ದ್ವೇಷ ತೀರ್ಬೇಕು. ಅಪ್ಪ ಅಮ್ಮನ ಸಾಯಿಸೋರ್ಗೆ ವಿಷದಿಂದ ಕಚ್ಚಿ ಕಚ್ಚಿ ಸ್ಮಶಾನಕ್ಕೆ ಕಳಿಸ್ಬೇಕು. ಅದೆಲ್ಲದಕ್ಕಿಂತ ಮೊದಲು ನನಗೆಲ್ಲದರಲ್ಲೂ ಅಡ್ಡಿ ಆಗ್ತಿರೋ ಆ ಪುಣ್ಯನ ಅಡ್ಡ ತೊಲಗಿಸ್ಬೇಕು. ಮಾಯಾ, ಎಲ್ಲಿಗೆ ಬರ್ತಾ ಇದೀಯಾ? ಈ ಮಗುಗೆ ಕಾವಲಾಗಿರ್ತೀನಿ, ಹಾನಿ ಆಗದೆ ಇರೋ ಹಾಗೆ ನೋಡ್ಕೋತೀನಿ ಅಂತ ಪುಣ್ಯನ್ಗೆ ಮಾತು ಕೊಟ್ಟಿದ್ದೀನಿ. ಹೊರಟೋಗು ಇಲ್ಲಿಂದ. ನಾನು ಮಾತು ಕೊಟ್ಟಿದ್ದೀನಿ. ನಮ್ಮ ಅಪ್ಪ ಅಮ್ಮನ್ನ ಸಾಯಿಸೋರ ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ. ಅನಿರುದ್ಧನ ನನ್ನವನಾಗ್ ಮಾಡ್ಕೋತೀನಿ ಅಂತ ಆ ಪುಣ್ಯಗೆ ಸವಾಲ್ ಹಾಕಿದ್ದೀನಿ ನಾನು. ನೀನು ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ನಾವು ಕಣ್ಣಿಂದ ನೋಡೋರ್ಗೆ ವಿಷಜಂತುಗಳ ಹಾಗೆ ಕಾಣಿಸಿದ್ರು, ಭಕ್ತಿಯಿಂದ ಪೂಜೆ ಮಾಡೋರ್ಗೆ ದೇವರ ತರ ಕಾಣಿಸ್ತೀವಿ. ಇವತ್ತು ಮಗುನ ನಿನ್ ಕೈಗೆ ಒಪ್ಸಿ ಆ ನಂಬಿಕೆನ ಹಾಳು ಮಾಡೋದಿಲ್ಲ.